ಆಹಾ, ಒಳ್ಳೆ ಸಿನಿಮಾ ಹೀರೋ ರೆಡಿ ಆದಂಗೆ ರೆಡಿ ಆಗಿದ್ದೀನಿ. ಈ ಲುಕ್ನಾಗೆ ಹೋಗ್ಬಿಟ್ಟು ನಮ್ಮ ಮಾವನಾಗ ಹೆಣ್ಣು ಕೇಳಿದ್ರೆ ಗ್ಯಾರಂಟಿ ಕೊಡ್ತಾನೆ. ಆದಷ್ಟು ಬೇಗ ಲಕ್ಷ್ಮಿನ ಮದುವೆ ಆಗಿ ಈ ಮನೆಗೆ ಯಜಮಾನ ಆಗಬೇಕು. ನಮ್ಮ ಮಾವನ್ಗೆ ಏನಾನ ಮಾಡಿ ಕೈ ಕಾಲರ ಬಿದ್ದು ಒಪ್ಪಿಸ್ಬೇಕು. ಈ ನಮ್ಮ ಅಮ್ಮನ ಮಾತು ನನ್ನ ತಂಗಿ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ನಾನು ಹಿಂಗೆ ಇರ್ಬೇಕಾಗ್ತೈತೆ. ಬಿರ್ನ ಬಿರ್ನ ಹೋಗಿ ಮಾವನ ಒಪ್ಸನ. ಇದ್ಯಾರಪ್ಪ ಇದು? ಓ ಮಾವ, ಇಲ್ಲಿ ಬಂದಲ್ಲ, ಚೆನ್ನಾಗಿದ್ದೇನು? ನಾನು ಚೆನ್ನಾಗಿದ್ದೀನಿ, ನೀವ್ಯಾರು ಅಂತ ಗೊತ್ತಾಗಿಲ್ಲ. ಯಾರು ನೀವು? ನಾನು ಮಾವ ಪುರುಷೋತ್ತಮ. ಓಹೋ, ನಮ್ಮ ಪುರುಷಿನ? ಏನೋ ಪುರುಷಿ ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿದೀಯಾ? ಯಾ, ನಾನು ನೋಡ್ದಾಗ್ಲೂ ನೀನು ಇಟ್ಟುದ್ದ ಇದೆ, ಇವಾಗ ನೋಡಿದ್ರೆ ಇಟ್ಟುದ್ದ ಆಗಿಲ್ಲೇನು? ಪರವಾಗಿಲ್ಲ ಕಣೋ, ನನ್ನ ನೆನ್ಪು ಮಾಡ್ಕೊಂಡು ಮಾತಾಡ್ಸಕ್ ಬಂದ್ಬಿಟ್ಟಿದ್ಯಾ? ನನ್ನ ತಂಗಿನ ನಿಮ್ಗೆ ಕೊಡ್ತೀನಿ ಅಂದಮೇಲೆ ನಿಮ್ಮನ್ನು ಮಾತಾಡ್ಸಕ್ ಬರೋದ್ರಲ್ಲಿ ತಪ್ಪೇನೈತೆ? ತಪ್ಪೇನಿಲ್ಲ ಬಿಡು. ಮತ್ತೆ ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನ? ಕಾಣಲೇ ಇಲ್ವಲ್ಲೋ? ನನ್ನ ಪ್ಯಾಟರ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮಾವು. ಬಿಸ್ನೆಸ್ ಮಾಡ್ತಾ ಇದೀಯಾ? ಮತ್ತು ನಿಮ್ಮ ಅಮ್ಮ ಏನೋ ಪೋಖ್ರಿ ನನ್ನ ಮಗನ ಜೊತೆ ಸೇರ್ಕೊಂಡು ಪರೋಡಿ ಬಿದ್ದವನೆ ಅಂತ ಹೇಳ್ದಂಗಿತ್ತು. ನಮ್ಮಮ್ಮ ನನ್ನ ಬಗ್ಗೆ ಎಲ್ಲದು ಹಿಂಗೆ ಎಲ್ಲ ಪ್ರಚಾರ ಮಾಡ್ಕೊಂಬಂದವಳೆ. ಅವಳಿಗೆ ಏನು ತಗೊಂಡು ಹೊಡಿಬೇಕೋ ಏನೋ. ಇಲ್ಲ ಮಾವು, ನಮ್ಮ ಅಮ್ಮನಿಗೆ ಏನು ಗೊತ್ತು? ನಮ್ಮ ಅಮ್ಮನೇನು ಸಿಟಿಗೆ ಬಂದು ನೋಡ್ತಾಳ ನಾನು ಏನು ಕೆಲಸ ಮಾಡ್ತೀನಿ ಅಂತ. ಅವಳು ಹೇಳಿದ ಮಾತು ಕೇಳಿಲ್ಲ ಅಂದರೆ ಹಿಂಗೆ ಪರೋಡಿ ಬಿದ್ದವನೆ ಅದು ಇದು ಅಂತ ಹೇಳ್ಕೊಂಬರ್ತಾಳೆ. ಓಹೋ, ಹೌದಾ? ಏನು ಬಿಸ್ನೆಸ್ ಮಾಡ್ತಾ ಇದೀಯಪ್ಪ ಬೆಂಗಳೂರಿನಾಗೆ? ದೊಡ್ಡ ಬಿಸ್ನೆಸ್ಸೇ ಬಾವ ನಮ್ಮದು. ಕಟಿಂಗು ಸ್ನ್ಯಾಚಿಂಗು. ಏನು ಕಟಿಂಗು ಸ್ನ್ಯಾಚಿಂಗ? ಇದ್ಯಾವ ಥರ ಬಿಸ್ನೆಸ್ಸು? ಅದೇ ಹೇಳ್ತಾರದು. ದೊಡ್ಡ ಬಿಸ್ನೆಸ್ಸು. ಇಡೀ ಬೆಂಗಳೂರಿನಾಗೆ ಅದು ದೊಡ್ಡ ಬಿಸ್ನೆಸ್ಸು. ಬಂಡವಾಳ ಕಡಿಮೆ, ಲಾಭ ಜಾಸ್ತಿ. ಒಂದು ದಿನದ ಮೇಲೆ 5 ಲಕ್ಷ ಸಿಕ್ಕಿದ್ರು ಸಿಕ್ತು, 10 ಲಕ್ಷ ಸಿಕ್ಕಿದ್ರು ಸಿಕ್ತು ನೋಡಿ. ಅಪ್ಪಯ್ಯಪ್ಪ, ಅಷ್ಟೊಂದು ಲಾಭ ಐತೆ ನೋ ಮಗನೇ. ಕಣ್ಮವು, ಏನು ಅನ್ಕೊಂಡಿದ್ದೀರಾ? ಬೆಂಗಳೂರಿನಾಗೆ 2 ಫ್ಲ್ಯಾಟ್ ತಗೊಂಡಿದ್ದೀನಿ. ನೆಲಮಂಗಲ್ತವ 2 ಸೈಟ್ ತಗೊಂಡಿದ್ದೀನಿ. ನೆಲಮಂಗಲ್ತವ ಇರತ್ತವೆ ಮನೆ ಕಟ್ಟೋಣ ಅಂತ. ಬೆಂಗಳೂರು ಒಳಗೆ ಬೇಡ, ನೆಲಮಂಗಲದಲ್ಲಿ ಕಟ್ಬಿಟ್ರೆ ಆರಾಮಾಗಿ ಸೈಡ್ಗೆ ಇರ್ತೈತೆ, ತಣ್ಣ ಗಾಳಿ ಎಲ್ಲ ಸಿಗ್ತೈತೆ. ಬೆಂಗಳೂರೊಳಗಡೆ ಕಟ್ಬಿಟ್ರೆ ಟ್ರಾಫಿಕ್ಕು, ಧೂಳು, ಹೊಗೆ ಎಲ್ಲ ಕುಡ್ಕೊಂಡು ಇರ್ಬೇಕಾಗ್ತೈತೆ. ಮುಂದೆ ನಂಗೆ ಬರೋ ಹೆಂಡ್ತಿಗೆ ತೊಂದರೆ ಆಗ್ತೈತೆ ಅಂತ. ಯಪ್ಪ, ಪರವಾಗಿಲ್ಲ ಕಣೋ, ಇನ್ನೂ ಮದುವೆನೇ ಆಗಕತ್ತಿಲ್ಲ, ಬರೋ ಹೆಂಡ್ತಿ ಬಗ್ಗೆ ಯೋಚನೆ ಮಾಡ್ತೀಯಲ್ಲೋ? ಕಣ್ಮವು, ನನ್ನೇ ನಂಬ್ಕೊಂಡ್ ಬಂದಿರ್ತಾಳಲ್ಲ ಮತ್ತೆ ಪಾಪ. ಅದು ನಿಜವೇನು? ಹಂಗುವೆ ನೀನು ಮದುವೆ ಆಗೋ ಹುಡುಗಿ ಭಾರಿ ಅದೃಷ್ಟ ಮಾಡೋಳೆ ಬಿಡು. ಕಣ್ಮವು, ನಾನು ಬನ್ನೇರ್ಘಟ್ಟದಲ್ಲಿರೋ ಅಪಾರ್ಟ್ಮೆಂಟಲ್ಲಿ ನನ್ನ ಹೆಂಡ್ತಿಗೆ ಏನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳು ಒಂದೊಂದು ಸೀರೆ ಬಂದು 20 ಸಾವಿರ. ಸೀರೆಯಿಂದ ಹಿಡ್ದು ಮ್ಯಾಚಿಂಗ್ ಒಡವೆಗಳಿಂದ ಹಿಡ್ದು ಎಲ್ಲದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳ್ಕ ಮದುವೆ ಆಗಿ ಬರ್ತಾಳಲ್ಲ, ಅವಾಗ ಸರ್ಪ್ರೈಸ್ ಕೊಡೋಕ್ಕೆ. ಯಪ್ಪ, ಹೌದೇನೋ? ಯಪ್ಪ ಹೌದೇನೋ? ಮತ್ತಿದು ಗೌರಿನೂವೇ ನಿಮ್ಮ ಅಮ್ಮನೂವೇ ಏನು ಗತಿ ಇಲ್ದಿರೋರು ಇದ್ದಂಗಿರ್ತಾರಲ್ಲೋ? ಅಯ್ಯೋ, ನಾನು ಏನು ಮಾಡಲಿ? ಬನ್ನಿ ಇಲ್ಲೇ ಇರೋಣ ಟೌನ್ನಾಗೆ ಅಂತ ಕರಿತೀನಿ. ಅವು ದಡ್ಡ ಮುಂಡೆ ಹೂ ಬರೋಲ್ಲ ಅಂತವೆ. ನಾನು ಏನು ಮಾಡಲಿ ಹೇಳಿ? ತೀರ ಬಂದು ಸೀರೆ ಒಡವೆ ಎಲ್ಲ ಕೊಡಿಸ್ತೀನಿ ಬನ್ನಿ ಅಂದರೆ ಬೇಡ ಅಂತವಪ್ಪ. ನಾನು ಇನ್ನೇನು ಮಾಡಲಿ ಹೇಳಿ? ನೀನು ಇನ್ನೇನು ಮಾಡ್ತೀಯ ಬಿಡು. ಅಲ್ಲ, ಹೆಂಡ್ತಿ ಅಂತ ಇದೆಯಲ್ಲ, ಯಾರನ್ನಾರು ಇಷ್ಟಪಡ್ತಾ ಇದೆಯೇನೋ? ಇಲ್ಲ ಮಾವ, ನಾನು ಯಾರನ್ನ ಇಷ್ಟಪಡಲಿ? ನನ್ನ ಬಿಸ್ನೆಸ್ ಮಾಡೋಕ್ಕೆ ಟೈಮ್ ಇರಲ್ಲ. ಇನ್ನು ಲವ್ ಎಲ್ಲ ಎಲ್ಲಿ ಮಾಡೋಕೆ ಹೋಗ್ಲಿ ಹೇಳು? ಹೌದಾ? ಮತ್ತೆ ನೀನು ಹೆಂಡ್ತಿ ಅಂತ ಇದ್ದಿದ್ದು ನೋಡಿ ನೀನು ಯಾರನ್ನ ಲವ್ ಮಾಡ್ತಿರ್ಬೇಕು ಅನ್ಕೊಂಡಿದ್ನಲ್ಲೋ? ಇಲ್ಲಪ್ಪ, ನಾನು ಸಿಟಿ ಹುಡುಗಿನೆಲ್ಲ ಮದುವೆ ಆಗೋದ? ಓಹೋ ಇಲ್ಲ, ನಾನು ಮದುವೆ ಆದರೆ ಈ ಹಳ್ಳಿ ಹುಡುಗಿನೇ ಮದುವೆ ಆಗೋದು. ನಮ್ಮ ಹಳ್ಳಿ ಹುಡುಗಿನೇ ಮದುವೆ ಆಗೋದು. ಹೌದಾ? ನಮ್ಮ ಹಳ್ಳಿ ಹುಡುಗಿನ ಮದುವೆ ಆಗ್ತೀಯ ನೀನು? ಕಣ್ಮವು, ನಾನು ಸಂಪಾದನೆ ಮಾಡಿರೋದನ್ನೆಲ್ಲ ಬೇರೆಯವ್ರಿಗೆಲ್ಲ ಯಾಕೆ ಕೊಡಲಿ? ನಮ್ಮ ಹಳ್ಳಿ ಹುಡುಗಿನೇ ಬಂದು ನೆಮ್ಮದಿಯಾಗಿರಲಿ ಅಂತ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ದೀನಿ. ಮಾಂಗಲ್ಯ ಚೈನ್ ಒಂದು ಮಾಡಿಸಿಲ್ಲ ಅಷ್ಟೇ. ಅವಳಿಗೆ ಯಾವ ಡಿಸೈನ್ ಬೇಕೋ ಅವಳು ತಗೊಳ್ಳಿ ಅಂತ. ಇನ್ನು ಏನೇನಕ್ಕೂ ಕಡಿಮೆ ಇಲ್ದಂಗೆ ಮಾಡಿಟ್ಟಿದ್ದೀನಿ ಮನೆಯಲ್ಲಿ. ಕಡಿಮೆ ಅಂದರೂ 5 kg ಬಂಗಾರ ಐತೆ, 2 kg ಬೆಳ್ಳಿ ಐತೆ. ಬೆಳ್ಳಿನೂ ಅಷ್ಟೇ ಕಡಿಮೆನೇ ತೆಗೆದಿಟ್ಕೊಂಡಿದ್ದೀನಿ. ಅವಳು ಬಂದಮೇಲೆ ಯಾವ್ದು ಬೇಕೋ ಅದನ್ನ ತಗೊಂಡ್ಲಿ, ಹೊಸ ಡಿಸೈನ್ ತಗೊಂಡ್ಲಿ ಅಂತ. ಅಯ್ಯೋ ಶೂನೇ, ಏನಪ್ಪ ಇವನು ಬೆಳ್ಳಿ ಬಂಗಾರ ಅಂದರೆ ಲೆಕ್ಕ ಇಲ್ದಂಗೆ ಹೇಳ್ತವನಲ್ಲ. ನಾನು ಯಾಕೆ ನಮ್ಮ ಲಕ್ಷ್ಮಿ ಇವನಿಗೆ ಕೊಟ್ಟು ಮದುವೆ ಮಾಡಬಾರ್ದು? ಅದಕ್ಕೆ ಮಾವು, ನಾನು ನಿನ್ನೇನೋ ಕೇಳೋಣ ಅಂತ ಬಂದೆ. ಹೌದಾ? ಏನು ಕೇಳಪ್ಪ? ಅದೇನಪ್ಪ ಅಂದರೆ, ಕೇಳೋ ಏನು? ಅದು ಮಾವ, ಗೌರಿ ಅಂದ್ಲು ಲಕ್ಷ್ಮಿಕ ಮದುವೆ ಮಾಡಕ್ಕೆ ಇಟ್ಟಿದ್ದೀರಂತೆ. ಲಕ್ಷ್ಮಿನ ನಾನೇ ಮದುವೆ ಮಾಡ್ಕೊಂತೀನಿ ಕಣ್ಮವು. ನಾನೇ ಕೇಳೋಣ ಅಂತಿದ್ದೆ, ಅಷ್ಟೇ ಇವನೇ ಕೇಳಿದ್ನಲ್ಲ. ಇವನಂತ ಒಳ್ಳೆ ಹುಡುಗನಿಗೆ ನನ್ನ ತಂಗಿನ ಕೊಟ್ರೆ ನೆಮ್ಮದಿಯಾಗಿರ್ತಾಳೆ ನನ್ನ ತಂಗಿ. ಅಲ್ಲ ಕಣೋ, ಹೆಣ್ಣು ಕೇಳೋಕ್ಕೆ ನೀನು ಒಬ್ಬನೇ ಬಂದಿದೆಯಲ್ಲ, ನಿಮ್ಮ ಅಮ್ಮ ನಿಮ್ಮ ಅಕ್ಕ ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಲ್ಲೇನೋ? ಅಯ್ಯೋ ಮಾವ, ಲಕ್ಷ್ಮಿ ಏನನ್ನ ಮದುವೆ ಆದರೆ ನನ್ನ ಜೊತೆ ಇರ್ತಾಳ, ನಮ್ಮ ಅಮ್ಮನ ಜೊತೆ ಇರ್ತಾಳ? ನೀನು ಹೇಳು. ನಾನು ನಮ್ಮ ಅಮ್ಮನ ಜೊತೆ ಹೇಳ್ಬಿಡ್ತೀನಿ. ಕರ್ಕೊಂಡು ಹೋಗ್ಬಿಡ್ತೀನಿ ಸಿಟಿಗೆ. ನಮ್ಮಮ್ಮನ ಜೊತೆ ಇದ್ಬಿಟ್ರೆ ಅಷ್ಟೇ ಕತೆ. ನಾನು ನನ್ನ ಮದುವೆ ಆಗೋ ಹುಡುಗಿನ ರಾಣಿ ಥರ ನೋಡ್ಕೊಬೇಕು ಅಂತಿದ್ದೀನಿ. ಅಪ್ಪ, ನನಗೆ ಇಂಥ ಹುಡುಗನೇ ಬೇಕಿತ್ತು. ಅವ್ನು ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಂಗಿನ ಪ್ರೀತಿ ಮಾಡಬೇಕು ಅಂಥ ಹುಡುಗನ ಹುಡುಕ್ತಾ ಇದ್ದೆ ನಾನು. ಕಡೆಗೂ ಸಿಕ್ಬಿಟ್ಟ. ಅಯ್ಯೋ ಬಾರಬ್ಬ ಮೈದ, ನಿಂಗೆ ಕೊಡ್ದಲ್ಲಿ ಇನ್ನು ಯಾರಿಗೆ ಕೊಡ್ಲೋ? ಹಂಗಾದ್ರೆ ಲಕ್ಷ್ಮಿನ ನಂಗೆ ಮದುವೆ ಮಾಡ್ಕೊಡೋಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ?
ಒಪ್ಪಿಗೆ ಇಲ್ದಲೇನೋ ನಿನ್ನಂಥ ಹುಡುಗನ ಕೊಡ್ದಲೆ ಇನ್ಯಾವ ಅಂತ ಹುಡುಗನ ಕೊಡ್ತೀನ ನಾನು. ಹ್ಞೂ ಬೊಲೆ ಖುಷಿ ಆಯಿತು ಕಣ್ಮವ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಹಂಗೆ ಗೌರಿದ್ದು ನಿಂದುವೆ ಲಕ್ಷ್ಮಿಗೂ ನಂಗೂ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣಂತೆ, ಏನಂತೀಯ? ಆಮೇಲೆ ಲಕ್ಷ್ಮಿ ನನ್ನ ಪ್ಯಾಲೇಸಿಗೆ ಬರೋಕ್ಕೆ ರಾಣಿ ಥರ ಎಲ್ಲ ರೆಡಿ ಮಾಡ್ಕೋಬೇಕು ನಾನು. ಅಯ್ಯಪ್ಪ, ನನ್ನ ತಂಗಿ ನಾನು ನನ್ನಷ್ಟೇ ಇಷ್ಟಪಡೋ ಹುಡುಗನ್ನ ಹುಡುಕ್ತಾ ಇದ್ದೆ, ಹೆಂಗೋ ಕಡೆಗೂ ಸಿಕ್ಬಿಟ್ಟ. ಇವನು ಇವಾಗಲೇ ಇಷ್ಟೊಂದು ಹೆಂಡ್ತಿಗೆ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತವನೆ. ಮದುವೆ ಆದಮೇಲೆ ನನ್ನ ತಂಗಿನ ಹೆಂಗೆ ನೋಡ್ಕೊಬೋದು ಇವನು? ರಾಣಿ ಥರ ನೋಡ್ಕೊತೀನಿ, ನೋಡ್ತೀರಿ ಬೇಕಾದ್ರೆ. ಅವಳು ಕಾಲು ಪಾದ ಸಹ ಕೆಳಗೆ ಸೋಕಕ್ಕೆ ಬಿಡಲ್ಲ ನಾನು. ಮೈದಾ ನಿಜ ಏನೋ? ನಾನು ಯಾಕೆ ಬಾಬು ಸುಳ್ಳು ಹೇಳಿ? ನಿನ್ನ ತಂಗಿ ಏನು ಮಾಡ್ಬೇಕು ನಮ್ಮ ಮನೆಯಲ್ಲಿ? ಕೈಗೊಬ್ರು ಕಾಲ್ಗೊಬ್ರು ಆಳು. ಅವಳು ಕಾಪಿ ತಂದು ಕೊಡೋಕೆ ಒಂದಾಳು, ಕಾಪಿ ಕಪ್ಪು ತೆಗೆದು ಅಡುಗೆ ಮನೆಗೆ ತಗೊಂಡು ಹೋಗೋಕೆ ಒಂದಾಳು. ನೋಡ್ತಾ ಇರು, ಎಲಜಬತ್ ರಾಣಿ ನೋಡ್ಕೊಂಡಂಗೆ ನೋಡ್ಕೊತೀನಿ. ಸಪ್ಪ ಅಷ್ಟು ಸಾಕು ಕಣೆ ಬಾ ಮೈದಾ. ನನ್ನ ಪ್ರಾಣ ಇವತ್ತೇ ಹೋದ್ರೂ ಪರವಾಗಿಲ್ಲ. ಸರಿ, ನೀನು ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಕರ್ಕೊಂಬ. ನಾನು ಗೌಡ್ರ ಹತ್ರ ಎಲ್ಲ ಮಾತಾಡ್ತೀನಂತೆ. ಏನು ಗೌಡ್ರತಾವ ಏನಕ್ಕೆ? ಅಲ್ಲ ಕಣೋ, ಒಂದು ಒಳ್ಳೇದು ಕೆಟ್ಟದ್ದು ಆದರೆ ಊರು ಗೌಡ್ರು ಬೇಡವೇನೋ? ಸುಮ್ಮನೆ ಇರು ಬಾವ, ಯಾರು ಬೇಡ. ಜನ ಅಂತ ಹೋದ್ರೆ ಒಂದೊಂದು ಬತ್ತಿ ಇಟ್ಬಿಟ್ಟು ಸಂಬಂಧಗಳನ್ನ ಅಳಿಸ್ಬಿಡ್ತಾರೆ. ಯಾವ ಜನನೂ ಬೇಡ, ಯಾವ ಗೌಡ್ರು ಬೇಡ. ನಮ್ಮ ಅಮ್ಮನ ನಮ್ಮ ಅಕ್ಕನ ಕರ್ಕೊಂಬರ್ತೀನಿ. ನೀನು ನಿನ್ನ ತಂಗಿ ರೆಡಿಯಾಗಿರ್ರಿ. ಇಬ್ಬರದು ಅಲ್ಲೇ ನಿಶ್ಚಿತಾರ್ಥ ಮುಗಿಸ್ಬಿಡೋಣಂತೆ, ಏನಂತೀಯ? ಅಲ್ಲ ಕಣೋ, ಏನೋ ಮಾತಾಡ್ತೀಯಾ? ಅನ್ನತಿನ ಮಾತಾಡ್ತೀಯೇನೋ? ಅಲ್ಲ, ನಿಶ್ಚಿತಾರ್ಥ ಅಂದ್ರೆ ಏನು ಸುಮ್ಮನೆನಾ? ನಾನು ನೀನು ನಿಮ್ಮ ಅಮ್ಮ ನಿಮ್ಮ ಅಕ್ಕ ನನ್ನ ತಂಗಿ ಇಷ್ಟರಲ್ಲೇ ಮಾಡ್ಕೊಂಡ್ಬಿಡ್ಬೇಕಂತೆ. ಅಯ್ಯೋ, ಜಾಸ್ತಿ ಮಾಡ್ತಾರಿದ್ರೆ ಯಾಕೋ ಸಿಕ್ಕಾಕಣಂಗೆ ಕಾಣ್ತಾ ಇದ್ದೀನಿ. ಸರಿ ಕಣ್ಮವ, ನಿನ್ನಿಷ್ಟ. ಆದ್ರೂ ಈ ಊರಿನಾಗೆ ಜನ ಸರಿ ಇಲ್ಲ. ಅದು ಇದು ಪಿಟ್ಟಿಂಗ್ ಇಟ್ಬಿಡ್ತಾರೆ, ಹುಷಾರು. ಯಾರು ಏನೇ ಪಿಟ್ಟಿಂಗ್ ಇಡ್ಲಿ, ನಿನ್ನ ಬಗ್ಗೆ ನಂಗೆ ಗೊತ್ತು ತಾನೆ. ಆರಾಮಾಗಿ ಹೋಗು, ತಲೆ ಕೆಡಿಸ್ಕೊಂಬೇಡ. ಆದಷ್ಟು ಬೇಗ ಮದುವೆ ಮಾತುಕತೆ ಮಾತಾಡೋಣಂತೆ. ನಿಮ್ಮ ಅಮ್ಮನ್ನ ಕರ್ಕೊಂಬ. ಸರಿ ಕಣ್ಮವ, ಆಯಿತು. ಹೊರಗಡೆನೇ ಹೋಗ್ತೀಯ? ಬಾರ ಒಂದು ಲೋಟ ಕಾಪಿ ಕುಡ್ಕೊಂಡು ಹೋಗಂತೆ. ಬೇಡ ಕಣ್ಮವ, ಹಂಗಂಗೆ ಸುಮ್ಮನೆ ಬಂದು ಕುಡಿಬಾರ್ದು. ಸಂಬಂಧ ಕುದ್ರಿದ್ಮೇಲೆ ಊಟಕ್ಕೆ ಬರ್ತೀನಂತ ಹೇಳು. ಸರಿ ಕಡು. ಐಸಪ್ಪ, ಈ ಮಾವನ್ನ ಒಪ್ಸೋದು ಇಷ್ಟು ಸುಲಭನಾ? ನಾನು ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಒಂದೇ ಇದ್ರಲ್ಲಿ ಆಗೋಯ್ತು ಕೆಲಸ. ಈ ಖುಷಿ ವಿಷಯನ ಮೊದಲು ಹೋಗಿ ನಮ್ಮ ಅಮ್ಮನಿಗೆ ಹೇಳ್ಬೇಕು. ಎಲ್ಲೋದ್ರು ಇವರು? ಅಮ್ಮ ಗೌರಿ. ಓಹೋ, ಏನಪ್ಪ ಕುಲಪುತ್ರ, ಏನು ಟಿಪ್ ಟಾಪ್ ಆಗಿ ರೆಡಿ ಆಗಿಲ್ಲ, ಹೋಗ್ಬಿಟ್ಟು ಬರ್ತಾ ಇದೀಯಾ? ಅಲ್ಲ ಕಣಮ್ಮ, ಲಕ್ಷ್ಮಿನ ನನ್ನ ಮದುವೆ ಮಾಡಿಸು ಅಂದರೆ ಆಗಲ್ಲ ಅಂತ ಬರ್ತೀಯಲ್ಲ ನೋಡು. ಶಂಕರ ಮಾವಂದು ಒಪ್ಪಿಗೆ ತಗೊಂಡೇ ಬಂದಿದ್ದೀನಿ. ನಾಳೆ ಮಾತುಕತೆಗೆ ಹೋಗ್ಬೇಕಂತೆ. ಏನು ಮಾವನ ಒಪ್ಪಿಗೆ ತಗೊಂಬಂದ ಮದ್ವೆಗೆ? ನಿಜವಾಗ್ಲೂ ಮಾವ ಒಪ್ಪಿದ್ನಾ? ಯಾಕೆ ಗೌರಿ ಹಂಗೆ ಬಾಯ್ ಬಿಡ್ತಾ ಇದ್ದೀಯಾ? ಹ್ಞೂ ಕಣೋ, ನಿಜ ಹೇಳೋ, ಸುಳ್ಳು ಹೇಳ್ಬೇಡ ಕಣೋ. ಅಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಇವಾಗ ತಾನೇ ಮಾವನ ಹತ್ರ ಹೋಗಿ ಮಾತಾಡ್ಕೊಂಡೇ ಬರ್ತಾ ಇರೋದು. ಲಕ್ಷ್ಮಿ ನಾನು ಕೊಟ್ಟು ಮದುವೆ ಮಾಡು ಅಂದೆ. ಕೊಡ್ತೀನಿ ಅಂತ ಹೇಳೋನೆ. ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬರೋಗು ಅಂತ. ನಡಿ ಹೋಗೋಣ ಮಾತಾಡೋಣ. ಹೋಗಲೇ, ಅವ್ನು ಸಿಟ್ಟು ಬಂದ್ರೆ ಮೊದಲೇ ರಾಕ್ಷಸ್ ನನ್ನ ಮಗ. ನೀನ್ ಏನೇನ್ ನಡಿಯೋ? ಅಯ್ಯೋ ದೇವ್ರೆ, ನನಗೆ ಈ ಸವಾಸನೆ ಬೇಡ ನೋಡು. ಅಮ್ಮ, ಬಾಯಿ ಮುಚ್ಕೊಂಡು ಬಾ. ನಿನ್ನ ಮಗಳನ್ನ ಮಾತ್ರ ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋ ಆಸೆ ಐತೆ. ಹಂಗೆ ನನ್ನ ಒಳ್ಳೆ ಮನೆಯಿಂದ ಹೆಣ್ಣು ತರಬೇಕು ಅಂತ ಆಸೆ ಇಲ್ಲ ನಂಗೂ. ಮರ್ಯಾದಿಂದ ಬಂದ್ರೆ ಸರಿ, ಇಲ್ಲಾಂದ್ರೆ ಮಾಡಾಕ್ತೀನಿ ಇಬ್ಬರನ್ನೂ. ಏನು ಹೇಳೋ ಒಪ್ಸಿದ್ಯಾ ಮಾವನ್ಗೆ ನೀನು? ಲೈ, ನಾನು ಏನನ್ನ ಹೇಳಿ ಒಪ್ಸ್ತೀನಿ. ನಿಂಗೆ ಯಾಕೆ? ಬಾಯಿ ಮುಚ್ಕೊಂಡು ಬರೋದು ಕಲೀರಿ. ಏನಮ್ಮ ಇದು? ಏನೋ ಕಣೆ, ನಂಗೇನು ಗೊತ್ತಾಗ್ತಾ ಇಲ್ಲ. ಮಾವ ಹೋಗಿ ಇವನ್ಗೆ ಹೆಣ್ಣು ಕೊಡಕ್ ಒಪ್ಕಣ್ಣ. ಏನಪ್ಪ, ನಂಗೇನು ಗೊತ್ತಾಗ್ತಾ ಇಲ್ಲ. ನೋಡಿ ನೋಡೋಣ ಏನು ಏನೇನು ಹೇಳೋನೆ ಅಂತ. ಯಾಕೋ ಇವನ್ ದೆಸೆಯಿಂದ ನನ್ನ ಮದುವೆನೂ ಕ್ಯಾನ್ಸಲ್ ಆಗೋದ್ರಲ್ಲಿ ಐತಲ್ಲಮ್ಮ. ಅಯ್ಯೋ ಬಾರೆ, ಮೊದಲು ಏನು ಅಂತ ನೋಡೋಣ, ಆಮೇಲೆ ಬೇರೆ ಬೇಕಾದ್ರೆ ಕುತ್ಕೊಂಡು ಮಾತಾಡಿರಾಯ್ತು. ಸರಿ ನಡಿ. ಅಯ್ಯೋ ನಡಿಯಪ್ಪ ಕುಲಪುತ್ರ, ಏನೇನು ಹೇಳಿದ್ಯಾ ನಡಿ ನೋಡೋಣ. ಬನ್ನಿ ನಾನು ಹಿಂದೆನೇ ಬನ್ನಿ. ಬಾಯಿ ಮುಚ್ಕೊಂಡು ಬನ್ನಿ ಅಂದರೆ ಇಲ್ದವೇ ಆಟಗಳು ಹೊಡಿತಾರೆ. ಅಯ್ಯೋ, ಆ ಶಂಕರ ಮೊದಲೇ ತಂಗಿ ವಿಷಯಕ್ಕೆ ಹೋದವ್ರನ್ನ ಸುಮ್ಮನೆ ಬಿಡಲ್ಲ. ಈ ನನ್ನ ಮಗ ಏನು ಹೇಳೋನೆ, ಅವನೇನು ಕೇಳಿಸ್ಕೊಂಡವನು ದೇವ್ರಿಗೆ ಗೊತ್ತು. ಅಲ್ಲಿಗೆ ಹೋದ್ಮೇಲೆ ಗೊತ್ತು ಏನೇನು ಮಾತಾಡ್ಕೊಂಡವ್ರೆ ಅಂತ.